ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಗೆ ಸ್ವಾಗತ. ಹೌದು, ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನದೇ ಇರೋದಕ್ಕೋಸ್ಕರನೇ ಈ ವಿಡಿಯೋ ಅಂತ ಹೇಳ್ಬೋದು. ಇದು ಹೀರೆಕಾಯಿ ತವಾ ಫ್ರೈ. ಹಾಗಾದರೆ ಹೀರೆಕಾಯಿ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳು ಅಲರ್ಟ್ ಆಗಿ ಬರುತ್ತೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೀರೆಕಾಯಿ ತವಾ ಫ್ರೈನ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧದಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರಲಿ, ಹಾಗೆ ಸ್ವಲ್ಪ ಎಳೆದಾದಂಥ ಹೀರೆಕಾಯಿನ ತೊಗೊಂಡ್ರೆ ಹೀರೆಕಾಯಿ ತವಾ ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಹೀರೆಕಾಯಿನ ತೊಳೆದಿಟ್ಕೊಂಡು ಅದರ ಸಿಪ್ಪೆ ಎಲ್ಲ ತೆಗಿತಿದ್ದೀನಿ. ಸ್ವಲ್ಪ ಆಳವಾಗೇ ಸಿಪ್ಪೆನ ತೆಕ್ಕೋಬೇಕು. ಯಾಕಂದರೆ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಈ ರೀತಿ ನೀವು ಫುಲ್ ಸಿಪ್ಪೆನ ಎರಿಬೇಕಾಗುತ್ತೆ. ನೆಕ್ಸ್ಟು ಇದನ್ನು ನಾನು ತೆಳುವಾಗಿ ಕಟ್ ಮಾಡ್ಕೊತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಕೆಲವೊಬ್ಬರು ಫಿಶ್ ತಿನ್ನೋರು ಇರ್ತೀರಲ್ಲ, ಅಂಥವ್ರಿಗೆಲ್ಲ ಈ ಕಾರ್ತಿಕ ಮಾಸದಲ್ಲಿ ತಿನ್ನೋಕ್ಕಾಗಲ್ವಲ್ಲ, ಅಂಥ ಟೈಮಲ್ಲಿ ಈ ಸ್ಪೈಸಿ ಆದಂಥ ಹೀರೆಕಾಯಿ ತವಾ ಫ್ರೈನ ಮಾಡಿಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ತೆಳು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಬೇಕಾಗಿರುವಂತಹ ಮಸಾಲಗಳು 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಅದಕ್ಕೆ ಅಕ್ಕಿ ಹಿಟ್ಟು, ಅದರ ಜೊತೆಗೆ ಜೋಳದ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಗರಂ ಮಸಾಲ ಅರ್ಧ ಸ್ಪೂನಷ್ಟು, ಹಾಗೆ ಕಡಲೆ ಹಿಟ್ಟು 1 ಸ್ಪೂನ್ ಆಗುವಷ್ಟು ತೊಗೊಳ್ಳಿ. ಇಷ್ಟು ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ನಾನು ಇಲ್ಲಿ ಮಿಕ್ಸ್ ಮಾಡೋಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ಜಾಸ್ತಿ ತೆಳು ಮಾಡೋದು ಬೇಡ. ನೋಡಿದ್ರಲ್ಲ, ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನಾನು. ಇದಕ್ಕೆ ಮೇನಾಗಿ ಬೇಕಾಗಿರೋವಂಥದ್ದು ಉಪ್ಪು, ಖಾರ, ಹುಳಿ ಕರೆಕ್ಟಾಗಿ ಇರಬೇಕು. ಆವಾಗಲೇ ನಿಮಗೆ ತವಾ ಫ್ರೈ ಚೆನ್ನಾಗಿ ಫಿಶ್ ಫ್ರೈ ಥರನೇ ಟೇಸ್ಟ್ ಸಿಗೋದು. ನೋಡಿ, ಇಷ್ಟು ಗಟ್ಟಿಯಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ತೆಳು ಬೇಡ. ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟ್ ನಾವು ಹೀರೆಕಾಯಿಗೆ ಸ್ವಲ್ಪ ಉಪ್ಪು ಖಾರನ ಇಡಿಸ್ಬೇಕಾಗುತ್ತೆ. ಕಟ್ ಮಾಡಿರೋವಂಥ ಹೀರೆಕಾಯಿನ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ನಾನು ಅದಕ್ಕೆ ಬೇಕಾಗಿರೋವಂತಹ ಇದಕ್ಕೆ ಮಸಾಲ ಐಟಮ್ನ ಸೇರಿಸೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಮಸಾಲ ರೆಡಿ ಮಾಡಿಟ್ಟಿದ್ದೀವಲ್ಲ, ಅದಕ್ಕೆ ಉಪ್ಪನ್ನು ಸೇರಿಸಿರೋದ್ರಿಂದ ಕರೆಕ್ಟಾಗಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು ಅರ್ಧದಷ್ಟು ನಿಂಬೆಹಣ್ಣನ್ನು ನಾನು ಎಲ್ಲದಕ್ಕೂ ನೀಟಾಗಿ ಈ ರೀತಿ ಸವರ್ತಾ ಇದ್ದೀನಿ. ಅದಾದಮೇಲೆ 2 ಸೈಡನ್ನು ಕೂಡ ನೀಟಾಗಿ ನೀವು ಹೀರೆಕಾಯಿಗೆ ಉಪ್ಪು ಹಾಗೆ ಅರಿಶಿನ, ಹುಳಿಯನ್ನು ಸೇರಿಸ್ಬೇಕಾಗುತ್ತೆ. ಹೀರೆಕಾಯಿಗೆ 2 ಸೈಡನ್ನು ನಾನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೀರೆಕಾಯಿ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. 2 ಬದಿಯಲ್ಲೂ ನೀಟಾಗಿ ಈ ರೀತಿ ಹುಳಿ, ಅರಿಶಿನ ಹಾಗೆ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಷ್ಟ ಆದಮೇಲೆ ನೀವು ರೆಡಿ ಮಾಡಿಟ್ಟಿರೋವಂಥ ಮಸಾಲಾನ 2 ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯಾದಂಥ ಹೊಸ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಹಾಗೆ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ಶಾರ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫಾಲೋ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ, ನಾನು 2 ಕಡೆಯೂ ಚೆನ್ನಾಗಿ ಅಪ್ಲೈ ಮಾಡಿ ನೆಕ್ಸ್ಟ್ ತವಾ ಫ್ರೈ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಗ್ಯಾಸ್ ಮೇಲೆ ತವಾನ ಇಟ್ಟು ನಾನು ಅದಕ್ಕೆ ಎಣ್ಣೆನ ಸವರ್ತಾ ಇದ್ದೀನಿ. ನೆಕ್ಸ್ಟು ನೀವು ರೆಡಿ ಮಾಡಿಟ್ಟಿರುವಂತಹ ಹೀರೆಕಾಯಿ ಫ್ರೈನ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಎಣ್ಣೆನೂ ಹಾಕೋಕ್ಕೆ ಹೋಗಬೇಡಿ, ಏನು ತಳ ಹಿಡಿಯೋದು ಏನೂ ಆಗಲ್ಲ. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಬೇಕು. ಹೀರೆಕಾಯಿನ ಒಂದೇ ಥರ ತಿಂತಾ ಇರೋರಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಬಾಯಿ ಏನಾದರೂ ಕೆಟ್ಟೋಗಿದ್ದರೆ ರುಚಿ ಸಿಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇದನ್ನು ನೀವು ನಿಮ್ಮ ಮನೇಲಿ ಮಾಡಿಕೊಟ್ಟು ನೋಡಿ, ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ಕಮೆಂಟ್ ನಿಮಗೆ ಗೊತ್ತಾಗುತ್ತೆ. ತುಂಬಾ ಟೇಸ್ಟಿ, ಹಾಗೆ ಸೇಮ್ ಫಿಶ್ ಫ್ರೈ ತಿಂದಿರ್ತಾರನೇ ಟೇಸ್ಟ್ ಸಿಗುತ್ತೆ ನಿಮಗೆ. ನಾನು ಎರಡು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಒಂದು ಸೈಡ್ ಫ್ರೈ ಆದಮೇಲೆ ನಾನು ತಿರುವಾಕ್ಬಿಟ್ಟು ಇನ್ನೊಂದು ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾಕೆ ಸ್ವಲ್ಪ ತಿಕ್ನೆಸ್ಸಲ್ಲಿ ದಪ್ಪ ಹಾಗೆ ಕಟ್ ಮಾಡಬೇಕು ಅಂದರೆ, ಈ ರೀತಿ ಫ್ರೈ ಮಾಡ್ತಾ 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 ತಿಕ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫೈನಲಲ್ಲಿ ಇಷ್ಟು ತೆಳು ಸಿಗುತ್ತೆ. ಅದಕ್ಕೋಸ್ಕರ ಆಮೇಲೆ ತಿರುವಾಕಾದ್ಮೇಲೆ ನಾನು ಇನ್ನೊಂದು ಸೈಡ್ ಕೂಡ ಇರೋವಂಥ ಮಸಾಲೆನ ಅಪ್ಲೈ ಮಾಡಿ ಚೆನ್ನಾಗಿ ಎರಡು ಕಡೆನೂ ಫ್ರೈ ಮಾಡಿ ರೆಡಿ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ಟೇಸ್ಟ್ ಮಾಡಿ ನೋಡೋಕ್ಕೆ ರೆಡಿ ಆಯಿತು. ನೋಡಿ, ಒಂದೊಂದು ನಾನು ತೆಳು ಕಟ್ ಮಾಡಿದ್ನಲ್ಲ, ತೆಳು ಕಟ್ ಮಾಡಿದ್ದು ಇಷ್ಟು ಈ ಥರ ಕ್ರಿಸ್ಪಿಯಾಗಿ ಬಂದಿದೆ. ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋದು ಸೇಮ್ ಫಿಶ್ ಥರನೇ ಅನಿಸುತ್ತೆ. ಟೇಸ್ಟು ಕೂಡ ಅಷ್ಟೇ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದ್ದರೆ ಯಾವ ಫಿಶ್ಗೂ ಕಡಿಮೆ ಇರಲ್ಲ, ಆ ರೀತಿ ಟೇಸ್ಟ್ ಸಿಗುತ್ತೆ ನಿಮಗೆ. ಇವತ್ತಿನ ಈ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಸ್ಪೈಸಿಯಾಗಿತ್ತು. ನಾನು ಟೇಸ್ಟ್ ಮಾಡಿ ನೋಡಿದಾಗ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಖರ್ಚು ಅನ್ನೋದು ಏನೂ ಬರಲ್ಲ. ಒಂದು ಹೀರೆಕಾಯಿ ಇದ್ದರೆ ಹೊಸ ಥರ ರೆಸಿಪಿನ ಟ್ರೈ ಮಾಡ್ಬೋದು. ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.